ಐಎಂಎಫ್ಗೆ ನೆರವು ನೀಡಿದಂತಹ ಅಂದರೆ ಐಎಂಎಫ್ ಏನು ನೆರವು ನೀಡಿತಲ್ಲ ಪಾಕಿಸ್ತಾನಕ್ಕೆ, ಆ ನೆರವಿನಿಂದ ಪಾಕಿಸ್ತಾನ ಉಗ್ರರಿಗೆ ನೀಡ್ತಾ ಇದೆ. ಜೊತೆಗೆ ಉಗ್ರ ನೆಲೆಗಳನ್ನು ಏನು ನಾವು ಧ್ವಂಸ ಮಾಡಿತ್ತಲ್ಲ ಭಾರತೀಯ ಸೇನೆ, ಅವೆಲ್ಲವುಗಳನ್ನು ಮತ್ತೆ ಮರು ನಿರ್ಮಾಣ ಮಾಡ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ರಾಜನಾಥ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಪಾಕಿಸ್ತಾನ ಬಾಂಬ್ ಇರುವಂತಹ ಭಿಕ್ಷುಕ ದೇಶ. ಪಾಕಿಸ್ತಾನ ನಿಂತ ಸ್ಥಳದಿಂದಲೇ ಭಿಕ್ಷುಕರ ಸಾಲು ಆರಂಭವಾಗುತ್ತೆ. ರಾಜನಾಥ್ ಸಿಂಗ್ ವ್ಯಂಗ್ಯವಾಡಿದ್ದಾರೆ. ರಾಕ್ಷಸ ರಾಷ್ಟ್ರದ ಕೈಯಲ್ಲಿ ಅಣ್ವಸ್ತ್ರ ಸುರಕ್ಷಿತವಾಗಿದೆಯಾ, ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಜಾಗತಿಕವಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಜೊತೆಗೆ ಪಾಕ್ ಅಣ್ವಸ್ತ್ರ ಸಂಗ್ರಹವನ್ನು IAEO ಮೇಲ್ವಿಚಾರಣೆ ನಡೆಸಬೇಕು ಅಂತ ಸಚಿವರು ಹೇಳಿದ್ದಾರೆ. ಈಗಾಗಲೇ ಭಾರತವನ್ನು ಪರಮಾಣು ಬಾಂಬ್ ದಾಳಿಯ ಬ್ಲ್ಯಾಕ್ ಮೇಲ್ಗೆ ಗುರಿ ಮಾಡ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಕ್ಷಸ ದೇಶದ ಬಳಿ ಪರಮಾಣು ಶಸ್ತ್ರ ಅಂದರೆ ಪರಮಾಣು ಅಸ್ತ್ರ ಎಷ್ಟರ ಮಟ್ಟಿಗೆ ಇರುವುದು ಸುರಕ್ಷಿತ ಅನ್ನೋದರ ಮೂಲಕ ಜಾಗತಿಕ ಸಮುದಾಯವನ್ನು ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಪಾಕಿಸ್ತಾನವನ್ನು ಪರಮಾಣು ಬಾಂಬ್ ಇರುವ ಭಿಕ್ಷುಕ ದೇಶ ಅಂತ ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ನಾವು IMFಗೆ ನೀಡಿದ ದೇಣಿಗೆ ಹಣವನ್ನು ಅವರು ಸಾಲವಾಗಿ ಪಡೆದುಕೊಂಡು ಉಗ್ರರಿಗೆ ನೀಡ್ತಾಗಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಅಂದರೆ ಪಾಕಿಸ್ತಾನದ ಈ ಒಂದು ಕಾರ್ಯಕ್ಕೆ ಕಿಡಿಕಾರಿದ್ದಾರೆ. 14 ಕೋಟಿ ರೂಪಾಯಿ ಏನು ಈ ಉಗ್ರರು ಏನು ಸತ್ತೋದ್ರಲ್ಲ ಮೊನ್ನೆ ಪಹಲ್ಗಾಮ್ ದಾಳಿಯಲ್ಲಿ, ಏನು ಆಪರೇಷನ್ ಸಿಂಧೂರ್ ದಾಳಿಯಲ್ಲಿ 14 ಜನರಿಗೆ ತಲಾ ಒಂದೊಂದು ಹೆಣಕ್ಕೆ, ಒಂದೊಂದು ಉಗ್ರರ ಹೆಣಗಳಿಗೆ ಪಾಕಿಸ್ತಾನ 1 ಕೋಟಿ ರೂಪಾಯಿ ಸೇರಿದಂತೆ 14 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಿದೆ. ಅದರ ಜೊತೆಗೆ ನಿವೇಶನ ಮತ್ತೊಂದು ಸವಲತ್ತುಗಳನ್ನು ನೀಡಿದೆ ಅಂತೆ. IMFನಿಂದ ಬಂದಂತಹ ಸಾವಿರಾರು ಕೋಟಿ ರೂಪಾಯಿಯಲ್ಲಿ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಈಗಾಗಲೇ ಮರು ನಿರ್ಮಾಣ ಮಾಡೋದಕ್ಕೆ ಶಹಬಾಜ್ ಶರೀಫ್ ಸರ್ಕಾರ ರೆಡಿಯಾಗಿದೆಯಂತೆ. ಯಾರ್ಯಾರು ಹತರಾಗಿದ್ದಾರಲ್ಲ, ಯಾರ್ಯಾರು ಉಗ್ರರು ಸತ್ತೋಗಿದ್ದಾರಲ್ಲ, ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡೋದಷ್ಟೇ ಅಲ್ಲದೆ 1 ಕೋಟಿ ರೂಪಾಯಿ ಸಹಾಯವನ್ನು ಮಾಡಿದೆಯಂತೆ. ಸೊ ಇದರಿಂದಾಗಿ ನಿನ್ನೆ ಅಷ್ಟೇ ಆದಂಪುರ್ನಲ್ಲಿ ರಾಜನಾಥ್ ಸಿಂಗ್ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿದ್ದಾರೆ.